ವೀಕ್ಷಕರೇ ಒನ್ ಕನ್ನಡ ನ್ಯೂಸ್, ನಾನು ಬೀರೇಶ್ ಪೂಜಾರ್. ಹೌದು ವೀಕ್ಷಕರೇ, ಇಂದು ರಾಜ್ಯಾದ್ಯಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2794 ದಿನಗಳನ್ನು ಪೂರೈಸಿದ ಸಂಭ್ರಮದಲ್ಲಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಶಾಸಕ ಪ್ರಕಾಶ್ ಕೋಳಿವಾಡ ಅವರು ಅಹಿಂದ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೊಂದಿಗೆ ಸಿಹಿ ಹಂಚಿ ಬಿರಿಯಾನಿ ವಿತರಣೆ ಮಾಡಿ ಸಂಭ್ರಮ ಆಚರಣೆ ಮಾಡಿದ ದೃಶ್ಯಾವಳಿಗಳು. ಹಾಗಾದರೆ ವೀಕ್ಷಕರೇ, ಬನ್ನಿ ಈ ಸಂಭ್ರಮಾಚರಣೆಯ ಬಗ್ಗೆ ಶಾಸಕರು ಮತ್ತು ಸ್ಥಳೀಯ ಅಹಿಂದ ಮುಖಂಡರು, ಸಾರ್ವಜನಿಕರು ಹೇಳಿದ್ದೇನು ಒಮ್ಮೆ ನೋಡಿಬಿಡೋಣ. ಮುಖ್ಯಮಂತ್ರಿಗಳಾದ ಅಹಿಂದ ನಾಯಕರು ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ 2794ನೇ ದಿವಸ ಇವತ್ತು. ಈ ಒಂದು ದಿನವನ್ನು ಹಿಂದೆ ಯಾರೂ ಮಾಡದೇ ಇರೋದರ ಕಾರಣ ನಾವು ಅಹಿಂದ ರಾಣೆಬೆನ್ನೂರು ಮುಖಂಡರು ಇವತ್ತು ಚಿಕನ್ ಬಿರಿಯಾನಿ ಹಂಚುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡುತ್ತಿದ್ದೇವೆ. ಇದಕ್ಕೆ ರಾಣೆಬೆನ್ನೂರು ತಾಲೂಕಿನ ಎಲ್ಲ ಅಹಿಂದ ಮುಖಂಡರು, ಹಿಂದುಳಿದವರು, ಮುಂದುವರಿದವರು, SC ST ಜನಾಂಗ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಒಂದು ಅರ್ಧ ಗಂಟೆಯಲ್ಲಿ ಈ ಒಂದು ಚಿಕನ್ ಬಿರಿಯಾನಿ ಹಂಚುವ ಕಾರ್ಯಕ್ರಮ ಎಲ್ಲರ ಮುಖಂಡತ್ವದಲ್ಲಿ ನಡೆಯುತ್ತದೆ. ರಾಣೆಬೆನ್ನೂರಿನ ಮುಖಂಡರುಗಳು ಸಹ ಇನ್ನು ಕೆಲವೇ ವೇಳೆಯಲ್ಲಿ ಇಲ್ಲಿ ಆಗಮಿಸುತ್ತಾರೆ. ನಾವು 2794ನೇ ದಿನವನ್ನು ಚಿಕನ್ ಬಿರಿಯಾನಿ ಹಂಚುವ ಮೂಲಕ ಸಿದ್ದರಾಮಯ್ಯವರಿಗೆ ಒಂದು ಹಾಲಿನ ಅಭಿಷೇಕ, ನಮ್ಮ ಶ್ರೀನಿವಾಸ ಅವರು ಹಾಲಿನ ಅಭಿಷೇಕ ಮಾಡುವ ಮೂಲಕ, ರಾಜಣ್ಣವರು ಸಹ ಹಾಲಿನ ಅಭಿಷೇಕ ಮಾಡುವ ಮೂಲಕ ಪ್ರಾರಂಭಿಸಿ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಅವಧಿಯಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಮಾಡಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ರಾಣೆಬೆನ್ನೂರು ಎಲ್ಲ ನಮ್ಮ ಅಹಿಂದ ವರ್ಗದವರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿಕೊಂಡು ಇವತ್ತು ಒಂದು ಅವರ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅಭಿನಂದನೆ ಸಲ್ಲಿಸಿ ಇವತ್ತು ನಮ್ಮ ಸಾರ್ವಜನಿಕವಾಗಿ ಒಂದು ಭೋಜನ ಸ್ವೀಟ್ ಹಂಚುವ ಮುಖಾಂತರ ಭೋಜನ ಕೂಟವನ್ನು ಏರ್ಪಡಿಸಿದ್ದೇವೆ. ಆದ್ದರಿಂದ ಇವತ್ತು ನಾವು ರಾಣೆಬೆನ್ನೂರು ಎಲ್ಲ ಅಹಿಂದ ವರ್ಗದವರು ಸಂತೋಷದಿಂದ ಮತ್ತು ಎಲ್ಲ ಮುಖಂಡರು ಕೂಡ ಸಂತೋಷದಿಂದ ಈ ಒಂದು ಸಂದರ್ಭದಲ್ಲಿ ಆಚರಣೆ ಮಾಡ್ತಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಕಾಲ ಮುಖ್ಯಮಂತ್ರಿಗಳಾಗಿ ದಾಖಲೆ ನಿರ್ಮಿಸಿದಂಥ ಈ ನಾಡಿನ ಧೀಮಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇನ್ನಷ್ಟು ಹೆಚ್ಚಿನ ಈ ಜನರ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತೇಳಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರಿನಲ್ಲಿ ಎಲ್ಲ ಹಿಂದುಳಿದ ವರ್ಗದವರು, ಕಾಂಗ್ರೆಸ್ ಪಕ್ಷ ಮತ್ತು ಇತರ ಎಲ್ಲ ಅಭಿಮಾನಿಗಳು ಸೇರಿ ಇವತ್ತು ಅವರಿಗೆ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಏನು ಕರ್ನಾಟಕದಲ್ಲೇ ಶೋಷಿತರ, ದಮನಿತರ, ದಲಿತರ, ಅಹಿಂದ ಪರ ಯಾರಾದರೂ ಧ್ವನಿ ಎತ್ತಕ್ಕಂಥ ವ್ಯಕ್ತಿ ಇಡೀ ರಾಜ್ಯದಲ್ಲೇ ಇದ್ರೆ ಅವರೇ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಒಂದು ದಾಖಲೆಯನ್ನ ನಿರ್ಮಿಸಿದ್ದಾರೆ. ಆ ದಾಖಲೆ ಏನಪ್ಪಾ ಅಂದ್ರೆ, ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಕಾಲ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥ ಮುಖ್ಯಮಂತ್ರಿ ಸಾಲಿನಲ್ಲಿ ಮೊದಲಿಗರಾಗಿದ್ದಾರೆ. ಅದು ಅತ್ಯಂತ ಸಂತೋಷಕರವಾದ ವಿಷಯ. ಅದೇ ರೀತಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಯಾರಾದರೂ ಮುಖ್ಯಮಂತ್ರಿಗಳಿದ್ರೆ ಅವರು ಸಿದ್ದರಾಮಯ್ಯನವರು. ಯಾಕೆ ಸಿದ್ದರಾಮಯ್ಯನವ್ರ ಮೇಲೆ ಜನರು ಎಲ್ಲರೂ ಅಹಿಂದ ವರ್ಗದವರು ಯಾಕಪ್ಪ ಹೆಚ್ಚಿನ ಪ್ರೀತಿ ಅಂದರೆ, ಅವರ ಗಟ್ಟಿ ಧ್ವನಿ. ಈ ಕರ್ನಾಟಕದ ಶೋಷಿತರ, ದಲಿತರ, ದಮನಿತರ, ಬಡವರ ಯಾರಾದರೂ ಧ್ವನಿ ಎತ್ತಕ್ಕಂಥ ವ್ಯಕ್ತಿ ಇಡೀ ರಾಜ್ಯದಲ್ಲಿದ್ದರೆ ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯನವರು. ಆ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಆಳ್ವಿಕೆ ಅಧಿಕಾರಾವಧಿಯನ್ನು ಮಾಡಿರ್ತಕ್ಕಂಥ ಒಂದು ಸಂತೋಷಕರವಾದ ದಿನವನ್ನು ಇವತ್ತಿನ ದಿವಸ ಎಲ್ಲ ರಾಣೆಬೆನ್ನೂರಿನ ಕಾಂಗ್ರೆಸ್ ಮುಖಂಡರು ಮತ್ತು ಅಹಿಂದ ವರ್ಗದ ಎಲ್ಲ ಮುಖಂಡರು ಸೇರಿ ನಗರದ ರಾಣೆಬೆನ್ನೂರು ಬಸ್ ಸ್ಟ್ಯಾಂಡ್ನಲ್ಲಿ ಸ್ವೀಟ್ ಹಂಚುವುದರ ಮೂಲಕ ಹಾಗೂ ಬಿರಿಯಾನಿಯನ್ನು ಸಾರ್ವಜನಿಕರಿಗೆ ಹಂಚುವುದರ ಮೂಲಕ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಮೊದಲು ರಾಣೆಬೆನ್ನೂರಿನ ತಾಲೂಕಿನ ಜನತೆಗೆ ಚೌಡೇಶ್ವರಿ ಜಾತ್ರೆ ಸಲುವಾಗಿ ಎಲ್ಲರಿಗೂ ಸ್ವಾಗತ. ಮತ್ತು ಏನಪ್ಪ ಹೇಳೋದಂದ್ರೆ, ಸಿದ್ದರಾಮಯ್ಯನವರು ಅತಿ ಹೆಚ್ಚು ಕಾಲ ಆಡಳಿತ ಮಾಡಿದ ಸಿದ್ದರಾಮಯ್ಯ ಅಹಿಂದ ವರ್ಗದ ಒಬ್ಬ ತ್ರಿವೇಣಿಗೆ ಎಲ್ಲರೂ ಇದರಿಂದ ಚಿಕನ್ ಬಿರಿಯಾನಿ ಮತ್ತು ಸ್ವೀಟನ್ನು ಹಂಚುತ್ತೇವೆ. ಕಾಂಗ್ರೆಸ್ ಪಕ್ಷ ಮತ್ತು ಅಹಿಂದ ವರ್ಗದ ಎಲ್ಲ ಮುಖಂಡರು ಸೇರಿ ಇದನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಕಾಲ ಮುಂದೆ ಮತ್ತೊಂದು ಕಾಲ ಬದುಕಲಿ, ಮತ್ತಷ್ಟು ದಿವಸ ಅವರು ಹಳ್ಯಾಕ ಶಕ್ತಿ ಕೊಡಲಿ ಚೌಡೇಶ್ವರಿ ಅಂತ ಹೇಳಿ ನಾವು ಬೇಡ್ಕೊಂಡೇವೆ. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇತಿಹಾಸದೊಳಗೆ ಸುಮಾರು ಹೆಚ್ಚಿನ ಕಾಲ ಹಣಕಾಸು ಸಚಿವರು ಮತ್ತು 2 ಸಲ ಮುಖ್ಯಮಂತ್ರಿ, 2 ಸಲ ವಿಪಕ್ಷ ನಾಯಕ, 2 ಸಲ ಉಪಮುಖ್ಯಮಂತ್ರಿ, 45 ವರ್ಷ ರಾಜಕೀಯ ಮಾಡಿದಂಥ ಜೀವನ ಮತ್ತು ಹಿಂದುಳಿದವರಿಗೆ ಧ್ವನಿಯಾಗಿ ಮತ್ತು ಬಡವರಿಗೆ, ಇಡೀ ರಾಷ್ಟ್ರಕ್ಕೆ ಹಿಂದುಳಿದ ಧ್ವನಿಯಾಗಿ ಇವತ್ತು ಯಾಕೆ ಆಚರಿಸಕತ್ತವಪ್ಪ ಅಂದ್ರೆ, ಇಂಥ ವ್ಯಕ್ತಿ ಮತ್ತು ಮುಂದೆ ಆಶೆಯಿಂದ ಜನರ ಪ್ರೀತಿಯಿಂದ ಅವರು ಜನನಾಯಕ ಆಗಿ
ಜನದಿಂದ ಆಗಿ ಮತ್ತು ಮುಖ್ಯಮಂತ್ರಿ ಆಗಿ ಸುಮಾರು ಸಲ ಜನರ ಸೇವೆ ಮಾಡಿ ಜನಕ್ಕಾಗಿ ಜನರಿಂದ ಮುಂದಾಗಿದ್ದಾರೆ ಎಂದು ಮುಂದಿನ ದಿವಸ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು ಅಹಿಂದ ವರ್ಗ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಂದ ಇವತ್ತು ಬಡ ಕುಟುಂಬದಲ್ಲಿ ಹುಟ್ಟಿ ಕುರಿ ಕಾಯ್ತಕ್ಕಂತ ಒಬ್ಬ ಬಡ ಕುಟುಂಬದ ಮಗ ಇವತ್ತು ಕರ್ನಾಟಕದಲ್ಲೇ ಇಡೀ ಭಾರತದಲ್ಲಿ ಹೆಸರು ಮಾಡತಕ್ಕಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಇವತ್ತು ದಾಖಲೆಯನ್ನ ಮುರಿದು ವಿಜಯೋತ್ಸವವನ್ನ ಇವತ್ತು ಆಚರಣೆ ಮಾಡ್ತಾ ಇದಾವೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಏನು ಮಾನ್ಯ ಮುಖ್ಯಮಂತ್ರಿ ಅವರ ಆಡಳಿತ ಅವಧಿಯನ್ನ ಮಾಡಿ ಇವತ್ತು ದಾಖಲೆಯನ್ನ ಮುರಿದಂತ ಸಿದ್ದರಾಮಯ್ಯ ಸಾಹೇಬರು ಹಿಂದೆ ಡಿ ದೇವರಾಜ ಅರಸರವರು ಬಡವರ ಆಶಾಕಿರಣವಾಗಿ ಕೆಲಸ ಮಾಡಿದ್ರು. ಅದೇ ರೀತಿಯಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಬಡವರ ಬಂಧು, ದೀನ ದಲಿತರು, ಆಶಾಕಿರಣ, ಅನ್ನದಾತ, ಬಡವರಿಗೆ ಹಸುವು ಮುಕ್ತ ಮಾಡಿದಂತ ಏಕೈಕ ಮುಖ್ಯಮಂತ್ರಿ ಬಡವರ ಮಗನಾಗಿ ಇವತ್ತು ಈ ಕರ್ನಾಟಕ ಈ ದೇಶಕ್ಕೆ ಏನಾದ್ರೂ ಒಂದು ಸಂದೇಶವನ್ನ ರವಾನೆ ಮಾಡಿದರೆ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ಇವತ್ತಿನ ದಿವಸ ನಾವೆಲ್ಲರೂ ಜಾತ್ಯತೀತವಾಗಿ ಅವರ ವಿಜಯೋತ್ಸವವನ್ನ ಇವತ್ತು ಉತ್ತರ ಕರ್ನಾಟಕದ ಬಾಗಿಲಿನಲ್ಲಿ ಮಾಡ್ತಾ ಇದಾವೆ ಅಂತ ಈ ಮೂಲಕ ಮಾಧ್ಯಮದ ಮುಖಾಂತರ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಹಿಂದೆ ಆದಂತ ದಿವಂಗತ ದೇವರಾಜ ಅರಸು ಅವರ ಒಂದು ಹಿಂದುಳಿದ ನಾಯಕತ್ವದಲ್ಲಿ ಅವರು ಒಂದು ರೆಕಾರ್ಡ್ ಮಾಡಿದ್ರು. ಆ ರೆಕಾರ್ಡ್ ಅನ್ನು ಈ ದಿವಸ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ರೆಕಾರ್ಡ್ ಅನ್ನು ಮುರಿದಿದ್ದಾರೆ. ಅದರಿಂದ ಸಿದ್ದರಾಮಯ್ಯನವರು ಹಿಂದುಳಿದ ಮತ್ತು ದೀನ ದಲಿತ ಅಲ್ಪಸಂಖ್ಯಾತರ ನಾಯಕರು, ಯಾವುದೇ ಜಾತಿಗೆ ಸೀಮಿತರಲ್ಲ. ಅವರು ಇನ್ನೂ 5 ವರ್ಷ, ಇನ್ನೂ 2.5 ವರ್ಷ ಮುಖ್ಯಮಂತ್ರಿ ಆಗಿದ್ರೆ ಇನ್ನೂ ಬಡವರ ಬಗ್ಗೆ ಗೌರವ ಇರುತ್ತೆ ಅಂತ ಹೇಳ್ತಾ ನಾವು 2 ಮಾತು ಮಾತಾಡ್ತೀವಿ. ಮೇರು ವ್ಯಕ್ತಿತ್ವವನ್ನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬರು ದೇವರಾಜ ಅರಸುವರ ಒಂದು ಹಾಕಿಕೊಟ್ಟಂಥ ಹೆಜ್ಜೆ ಗುರುತಿನಲ್ಲಿ ಈ ನಾಡಿನ ಕನ್ನಡ ನಾಡಿನ ಇತಿಹಾಸವನ್ನು ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಮಹಿಳೆಯರು, ಅಂಗವಿಕಲರು, ವಿದ್ಯಾರ್ಥಿಗಳು ಎಲ್ಲರನ್ನೂ ಕೂಡ ಮನಗಂಡು ಬಹುಶಃ ಈ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದವರನ್ನ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರನ್ನ ವಾಲ್ಮೀಕಿ ನಾಯಕ ಜನಾಂಗವನ್ನ ಎತ್ತಿ ಹಿಡಿದದ್ದು ಏನಾದರೂ ಇದ್ರೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸಿಗ್ತಕ್ಕಂಥದ್ದು. ಹೀಗಾಗಿ ಅವರ ಒಂದು ಸಂಭ್ರಮಾಚರಣೆ ಕೇವಲ ಆಚರಣೆ ಅಷ್ಟೇ ಅಲ್ಲ, ಅವರ ವಿಚಾರಧಾರೆಗಳು ಕೇವಲ ವಿಧಾನಸೌಧದಲ್ಲಿ ಅಷ್ಟೇ ಅಲ್ಲ, ರಾಜಕೀಯವಾಗಿ ಸಾಮಾಜಿಕವಾಗಿ ಮುಂಬರತಕ್ಕಂಥ ದಿನಮಾನಗಳಲ್ಲಿ ಅವರ ಆದರ್ಶ ದಾರಿದೀಪವನ್ನ ನಾವೆಲ್ಲ ಯುವಕರು ಕೂಡ ಅದನ್ನ ಮಾರ್ಗದರ್ಶನ ಅಳವಡಿಸಿಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹೆಸರು ರಮೇಶ್ ಬಡಕರಿ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಅಹಿಂದ ನಾಯಕನ ಅಭಿಮಾನಿಗಳ ಸಂಭ್ರಮ ಆಚರಣೆಯನ್ನು. ಹಾಗಾದರೆ ತಡ ಯಾಕೆ ಮಾಡ್ತೀರಾ? ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಾಯಕರಿಗೆ ನಾಯಕರಾದಂತ ಸಿದ್ದರಾಮಯ್ಯ ಅವರಿಗೆ